ನಮಸ್ಕಾರ. ಇದು ನಮ್ಮ ಪ್ರಸಿದ್ಧವಾದ ಒಂದು ಜಂಕ್ಷನ್ನು, ಮಾರ್ಕಾಮ್ ಜಂಕ್ಷನ್ ಅಂತ. ಈ ಜಾಗದಲ್ಲಿ ಇರೋ ಈ ಬಿಲ್ಡಿಂಗ್ ಏನು ಅಂದರೆ ಗರುಡ ಮಾಲ್, ದ ಮೋಸ್ಟ್ ಹ್ಯಾಪ್ನಿಂಗ್ ಮಾಲ್ ಇನ್ MG ರೋಡ್. ಈ ಜಾಗ, ಇದೇ ಜಾಗದಲ್ಲಿ ಪಕ್ಕದಲ್ಲಿ ದ ಹ್ಯಾಪ್ನಿಂಗ್ ಸ್ಟ್ರೀಟ್ ಅಂತೀವಿ. ಎಲ್ಲ ಬಾರ್ಗಳು ಪಬ್ಗಳೆಲ್ಲ ಇದೆ. ದ ಯಂಗ್ ಯೂತ್ ಕ್ರೌಡ್ ಬರೋ ಜಾಗ ಇದು. ಮತ್ತು ತುಂಬ ಜನ ಬೇರೆ ಪಾರ್ಟ್ ಆಫ್ ದ ಬ್ಯಾಂಗ್ಳೂರಿಂದ, ಬೇರೆ ಸ್ಟೇಟಿಂದ ಎಲ್ಲ ಬರ್ತಾರೆ ಇಲ್ಲಿಗೆ ವೀಕೆಂಡ್ ಸ್ಪೆಂಡ್ ಮಾಡೋಕ್ಕೆ. ಇಂಥ ಒಂದು ಜಾಗದಲ್ಲಿ ನಮ್ಮ MLA ಅವರು ಇಲ್ಲೇ ಇದ್ದಾರೆ, ಅವ್ರ ಪಕ್ಕದಲ್ಲೇ ಇರೋದು ಅವ್ರ ಮನೆ. ಜನರಿಗೆ ಮಾಡಿರೋ ರೋಡು ಮತ್ತು ಅವ್ರಿಗೆ ಮಾಡಿರೋ ರೋಡನ್ನ ನೀವು ಕಂಪೇರ್ ಮಾಡಿ ನೋಡಿದ್ರೆ, ಅವ್ರ ರೋಡ್ ಮಾತ್ರ ಅಲ್ಲಿ ಹಾರ್ಡ್ಲಿ ಒಂದು 20 ಜನ 40 ಜನ ಓಡಾಡೋ ಜಾಗದಲ್ಲಿ ಸುಮ್ಮನೆ ಊಟ ಮಾಡೋಂಗೆ ರೋಡ್ಗಳು ಮಾಡ್ಕೊಂಡಿದ್ದಾರೆ. ಶೈನಿಂಗ್ ಹೊಡಿತಾ ಇದೆ ರೋಡು. ಆದರೆ ಜನ, ತೆರಿಗೆ ಕಟ್ಟಿರುವ ಜನರಿಗೆ ಮಾಡಿರೋ ನೋಡಿ, ಪರಿಸ್ಥಿತಿ ನೋಡಿ ಹೆಂಗಿದೆ ನೋಡಿ. ಅಲ್ಲಿಂದ ನೋಡಿ ಆ ಕ್ರೇನ್ ನಿಲ್ಸಿದ್ದಾರೆ, ಯಾರು ಕೇಳೋರಿಲ್ಲ. ಪೊಲೀಸ್ ಪಕ್ಕದಲ್ಲೇ ಇದ್ದಾರೆ, ಅಲ್ಲೂ ಪೊಲೀಸ್ ಇದೆ, ಇಲ್ಲೂ ಪೊಲೀಸ್ ಇದೆ, ಆದರೆ ಯಾರು ಗಮನಕ್ಕೆ ತಗೊತಾ ಇಲ್ಲ. ಈ ರೋಡ್ ನೋಡಿ, ಹಿಂಗೆ ಒಂದು 2 ಕಿಲೋಮೀಟರ್ ಹೋಗುತ್ತೆ. ಈ ಥರ ಡಾಮರ್ ಆಗಿಲ್ಲ, 2 ವರ್ಷ ಆಗಿದೆ. ಈ ಒಂದು ವೇ ರೋಡನ್ನು 2 ವೇ ಮಾಡಿದ್ದಾರೆ. ಎಷ್ಟು ಡೇಂಜರಸ್ ಆಗಿದೆ ಅಂದರೆ ನೋಡಿ, ಮುಂದೆ ಒಂದು ಮೀಡಿಯನ್ ಹಾಕಿದ್ದಾರೆ. ಆ ಮೀಡಿಯನ್ ಮುಂದೆ ಆಕ್ಸಿಡೆಂಟ್ಗಳು ಸುಮಾರು ಆಗಿದೆ ಆಲ್ರೆಡಿ. ಜನ ಕೆಲವು ತೀರೋಗಿದ್ದಾರೆ ನೋಡಿ. ಇರುವ ಈ ಡಿವಿಯೇಷನ್ ನೋಡಿ, ಯಾರು ಕಾಣೋದೇ ಇಲ್ಲ. ಈ ಡಿವಿಯೇಷನ್ನು ರಾತ್ರಿ ಕುಡಿದ್ಬಿಟ್ಟು ಬರ್ತಾರೆ, ಓವರ್ ಸ್ಪೀಡಿಂಗ್ ಮಾಡ್ಕೊಂಡು ಬರ್ತಾರೆ. ಈ ಜಾಗದಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಇದು ಬೇಕಾ? ಇದು ಇಂಥ ಒಂದು ಡಿವಿಯೇಷನ್ ಬೇಕಿದೆಯಾ ನೋಡಿ. ಈ ಡಿವಿಯೇಷನಲ್ಲಿ ಚಿಕ್ಕ ರೋಡ್ ಮಾಡಿದ್ದಾರೆ. ಈ ಜಾಗ ಯಾರು ಕಾಣೋದಿಲ್ಲ. ಇಲ್ಲಿ ಬಂದು ಹೊಡ್ಕೊಳ್ತಾರೆ, ಇಲ್ಲಿ ಹೊಡ್ಕೊಂಡು ತೆತ್ತಿದ್ದಾರೆ. ಇದನ್ನ ಪೊಲೀಸ್ ಅವರು ಏನ್ ಮಾಡ್ತಿದಾರೋ ಗೊತ್ತಿಲ್ಲ. ರೋಡ್ ಆಟೋ ನೋಡಿ, ಆಟೋ ಬಸ್ಸು ಎಲ್ಲ ಹೋಗುತ್ತೆ. ಈ ಜಾಗದಲ್ಲಿ ಹೋಗಕ್ಕಾಗಲ್ಲ. ಇದ್ರ ಮೇಲೆ ಇವಾಗ ಒಂದು ಗಾಡಿ ಆಲ್ಮೋಸ್ಟ್ ಬಿದ್ದೋಗ್ತಾ ಇತ್ತು. ಒಂದು ಶ್ರದ್ಧಾಂಜಲಿ ಗಾಡಿ ಹೋಯ್ತು. ಇದು ಆ ಶ್ರದ್ಧಾಂಜಲಿ ಗಾಡಿ ಆಲ್ರೆಡಿ ಇದು ಕೊಟ್ಟಿದ್ದಾರೆ, ವಾರ್ನಿಂಗ್ ಕೊಟ್ಟಿದ್ದಾರೆ ಅವರು. ಇದು ಡೆಡ್ ಟ್ರ್ಯಾಪ್ ಥರ ಇದು. ಇದ್ರ ಮೇಲೆ ಹೋದರೆ ಗ್ಯಾರಂಟಿ ಒಂದು 40-50 ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ ಗಾಡಿ ಟಾಪಲ್ ಆಗುತ್ತೆ, ತೆತ್ತು ಬೂದಿ ಆಗ್ತಾರೆ ಈ ಜಾಗ. ದಯವಿಟ್ಟು ಸರ್ಕಾರ, BBMP ಏನಿದಿರೋ ನಿಮ್ಮ ಕಣ್ಣು ಕಾಣಿಸ್ತೋ ಇಲ್ವೋ, ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ತೆರಿಗೆ ದುಡ್ಡನ್ನು ಸರಿಯಾಗಿ ಬಳಸ್ಕೊಂಡು ಜನರಿಗೆ ಒಳ್ಳೇದಾಗಂಗೆ ಹಾಗೆ ಕೆಲಸ ಮಾಡಿ. ಬ್ರ್ಯಾಂಡ್ ಬೆಂಗಳೂರು, ಬ್ರೆಡ್ ಬೆಂಗಳೂರು, ಸ್ಮಾರ್ಟ್ ಬೆಂಗಳೂರು ಮಾಡೋಕ್ಕೆ ಹೋಗೋದು ಬಿಟ್ಟು ಫಸ್ಟು ಇಂಥ ರಸ್ತೆಗಳನ್ನ ರೆಡಿ ಮಾಡಿಕೊಡಿ. ನಮ್ಮಂಥ ಅವ್ರಿಗೆ ಗಾಡಿಗಳನ್ನ ವೇರ್ ಆ್ಯಂಡ್ ಟೈರ್ ಕಡಿಮೆ ಆಗುತ್ತೆ, ನಮ್ಮ ಗಾಡಿ ಲೈಫು ಜಾಸ್ತಿ ಆಗುತ್ತೆ. ಈ ಜಾಗದಲ್ಲಿ ಬಂದರೆ ಇದು ನೋಡ್ತಾನೆ ನಮಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ಆ ಥರ ಇದೆ. ಬಸ್ ಬರ್ತಾ ಇದೆ, ಇಡೀ ಬಸ್ ಹೋಗಕ್ಕೆ ದಾರಿ ಇಲ್ಲ. ಇನ್ನೊಂದು ಗಾಡಿ ಬರೋಕ್ಕಾಗಲ್ಲ. ಎಷ್ಟು ಡಸ್ಟ್ ರೇಸ್ ಆಗ್ತಾ ಇದೆ. ಹೆಲ್ತ್ ಅಜಾರ್ಟ್ ತುಂಬ ಜಾಸ್ತಿ ಈ ರೋಡಲ್ಲಿ. ಫುಟ್ಪಾತ್ ಹಾಕಿದರೆ ಯಾರು ನಡ್ಕೊಳಕ್ಕೆ ಆಗೋದಿಲ್ಲ. ದಯವಿಟ್ಟು ಮತ್ತೆ ಕೇಳೋದಿಷ್ಟೇ ನಾವು ಕಮಿಷನರ್ ಅವರಿಗೆ, BBMP ಕಮಿಷನರ್ ಅವರಿಗೆ ಮತ್ತು ಸರ್ಕಾರಕ್ಕೆ ಇಮಿಡಿಯೇಟ್ ಆಗಿ ಇದಕ್ಕೆ ಕಾರ್ ಹಾಕಿ ಈ ರೋಡ್ನ ಉಳಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದು ಶಿವಕುಮಾರ್. ನಮಸ್ಕಾರ. ಇವತ್ತು ನಾವು ಮಾರ್ಕಾಮ್ ರೋಡಲ್ಲಿರುವ ಗರುಡ ಮಾಲ್ನ ಮುಂಭಾಗದಲ್ಲಿದ್ದೀವಿ. ಇದು ಗರುಡ ಮಾಲು ನಮ್ಮ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಮಾಲು, ಮೊದಲನೇ ಮಾಲು ಅಂತ ಹೇಳೋದಕ್ಕೂ ನಾವು ಇದಾಗುತ್ತೆ. ಆದರೆ ಈ ರಸ್ತೆಯಲ್ಲಿ ಈ 2 ಕಿಲೋಮೀಟರ್ ರಸ್ತೆ 2 ವರ್ಷಗಳಿಂದ ಈ ಸ್ಥಿತಿಯಲ್ಲಿದೆ. ಇಲ್ಲಿ ಡಾಂಬರೀಕರಣ ಆಗಿಲ್ಲ, ಯಾವಾಗ ನೋಡಿದ್ರು ರಿಪೇರಿ. ಇಲ್ಲಿ ಸಾವಿರಾರು ಲಕ್ಷಾಂತರ ವೆಹಿಕಲ್ಗಳು ದಿನ ಇಲ್ಲಿ ಓಡಾಡ್ತಾ ಇರೋದ್ರಿಂದ ಈ ರಸ್ತೆ ಇಷ್ಟೊಂದು ಹದಗೆಟ್ಟು ಹೋಗಿದೆ. ಇಲ್ಲಿರುವ ಶಾಸಕರಾಗಿರ್ಬೋದು, ಇಲ್ಲಿರುವ ಏನು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ತೇವೆ ಅಂತ ಹೇಳಿ ಏನು DK ಶಿವಕುಮಾರ್ ಸಾಹೇಬ್ರು ಹೇಳ್ತಿದ್ದಾರೆ, ಇಂಥ MG ರಸ್ತೆಯಲ್ಲಿ ಪಕ್ಕದಲ್ಲಿರುವ ರಸ್ತೆನೇ ನೀವು ಸರಿಯಾದ ಬ್ರ್ಯಾಂಡ್ ಮಾಡಲಿಲ್ಲ ಅಂದ್ರೆ ಇಡೀ ಬೆಂಗಳೂರಿನ ಯಾವ ರೀತಿ ನೀವು ಮಾಡ್ತೀರಾ ಅಂತ ಹೇಳಿ ಇವತ್ತು ನಾವು ಈ ಜಾಗದಲ್ಲಿ ಎಲ್ಲ ನಮ್ಮ ಆಮ್ ಆದ್ಮಿ ಶಾಂತಿನಗರದ ಅಧ್ಯಕ್ಷರು ಮತ್ತು ನಮ್ಮ ಶಿವಾಜಿನಗರದ ಅಧ್ಯಕ್ಷರು ಮತ್ತು ನಾನು ಬೆಂಗಳೂರು ಮಾಧ್ಯಮ ಉಸ್ತುವಾರಿ ಅನಿಲ್ ನಾಚಪ್ಪ ಎಲ್ಲ ಸೇರಿ ಈ ರಸ್ತೆಗೆ ಪೂಜೆ ಮಾಡಿ ಈ ರಸ್ತೆ ಆದಷ್ಟು ಬೇಗ ಸರಿಯಾಗಲಿ ಅಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಇದರಿಂದ ಸರ್ಕಾರ ಕಣ್ತೆರೆಸಿ ಈ ರಸ್ತೆ ಆದಷ್ಟು ಬೇಗ ಸರಿ ಮಾಡಿ ಅಂತೇಳಿ ನಾವು ಕೇಳ್ಕೊಂತಿದ್ದೀವಿ. ಧನ್ಯವಾದಗಳು.